ನೀನೇನಿಲ್ಲಿ? ನಂದಿರ್ಲಿ, ನೀನೇನಿಲ್ಲಿ? ಅಕ್ಕವ್ರು ಪರ್ಚೇಸಿಂಗ್ ಬಂದಿದ್ರು, ಜೊತೆ ನನ್ನ ಕರ್ಕೊಂಡ್ ಬಂದ್ರು. ನಾನು ನಿನ್ನ ಚೇಂಜ್ ಮಾಡ್ಕೊಂಡ್ ಬಂದೆ. ಸಾಯಂಕಾಲ ಸಿಗ್ತೀಯಾ? ಟೈಮ್ ಇಲ್ವಲ್ಲಮ್ಮ. ನಾಳೆ ಸಿಗ್ತೀಯಾ? ನಾಳೆ ಅಪಾಯಿಂಟ್ಮೆಂಟ್ ಇದೆಯಲ್ಲ. ಆಯಿಂಟ್ಮೆಂಟಾ? ನಿನಗೇನು ಬಂತು ರೋಗ? ನಿನ್ನನ್ ಕಟ್ಕೊಂಡಲ್ಲ. ನೋಡು, ಹಾಗಲ್ಲ ಚಿನ್ನ. ನಾಳೆ 12 ಗಂಟೆ ಸರಿಯಾಗಿ 12ನೇ ಮೈಲಿ ಕಲ್ಲತ್ರ 12 ಲಕ್ಷ ರೂಪಾಯಿ ವ್ಯವಹಾರ ಇದೆ. ಬರೀ ಲಕ್ಷ ಲಕ್ಷ ಅಂತ ಹೇಳಿ ನಾನು ಅಲಕ್ಷ್ಯ ಮಾಡ್ಬಿಟ್ಟೆ. ಮತ್ತೆ ಯಾವಾಗ ಸಿಗ್ತೀಯಾ? ನಾಡಿದ್ದು ಸಿಗ್ತೀನಿ. ಓಕೆ, ಬಾಯ್ ಬಾಯ್ ಬಾಯ್. ಯಾರಾದ್ರೂ ಕಾಪಾಡಿ. ಇವರೆಲ್ಲ ನನ್ನನ್ನ ಅದಲ್ಲ, ಇವರೆಲ್ಲ ನನ್ನನ್ನ ಸರಿ ಬಂದ್ರಪ್ಪ. ನನ್ನ ಕೆಲಸ ಕಡಿಮೆ ಆಗುತ್ತೆ, ಬನ್ನಿ. ಏನ್ರ ಏನಿದೆಲ್ಲ? ಏನ್ ಗಲಾಟೆ ನಡೆದಿದೆ? ಬನ್ನಿ ಸರ್, ನಾನು ಹೇಳ್ತೀನಿ. ಈ 4 ಜನರು ಈಕೆನ ಚೇಸಿಂಗ್ ಮಾಡ್ಕೊಂಡ್ ಬರ್ತಿದ್ರು. ಏನ್ರಪ್ಪ ಅಂತ ಕೇಳೋಷ್ಟರಲ್ಲಿ ನೀವು ಬಂದ್ರಿ. ಎಕ್ಸ್ಕ್ಯೂಸ್ ಮೀ ಸರ್. ಏನಮ್ಮ? ಬನ್ನಿ ಸರ್, ಯಾಕೆ ಇಷ್ಟು ಗಾಬರಿ? ಬನ್ನಿ ಸರ್. ಇನ್ಸ್ಪೆಕ್ಟರ್ ಸರ್. ಏನಾಯ್ತು ಹೇಳಮ್ಮ? ಬೋಡ ಇದ್ದಾನಲ್ಲ, ಅವನು ನನ್ನ ಅತ್ತೆ ಮಗ ಸರ್. ಅವನು ನನ್ನೇ ಮದ್ವೆ ಆಗ್ಬೇಕು ಅಂತ ಒಂಟೆ ಕಾಲಲ್ಲಿ ನಿಂತಿದ್ದಾನೆ ಸರ್. ಅಮ್ಮ, ಅಯ್ಯೋ ಪಾಪ, ಎಲ್ಲ ನಿನ್ನ ಹಣೆ ಬರ. ಹಣೆ ಬರ ಅಂತ ಇವನ್ನ ಮದ್ವೆ ಮಾಡ್ಕೊಳಕ್ ಆಗುತ್ತಾ ಸರ್? ಅವನೇನಾದ್ರೂ ನನಗ್ ತಾಳಿ ಕಟ್ಟಿದ್ರೆ ಆ ಕ್ಷಣನೇ ನೇಣು ಹಾಕೊಂಡು ಸತ್ತು ಹೋಗ್ಬಿಡ್ತೀನಿ ಸರ್. ಸಮಾಧಾನ ಮಾಡ್ಕೊ. ಏನ್ ಹೆಂಗ್ ಬಿಡ್ತೀಯಾ? ಸಮಾಧಾನ ಮಾಡ್ಕೋ ಸರ್. ನಾನೇನಾದ್ರೂ ಬದುಕಿರ್ಬೇಕು ಅಂತ ನಿಮ್ಗೆ ಆಸೆ ಇದ್ರೆ ನಾನು ಇಷ್ಟಪಟ್ಟು ಹುಡುಗನೇ ಮದ್ವೆ ಆಗ್ಬೇಕು ಸರ್. ಸಾರಿ ಸರ್, ನೀವಲ್ಲ ಅವರು. ನನ್ನನ್ ಮದುವೆ ಆಗ್ತಾಳ? ಇಂಥ ಒಳ್ಳೆ ಪೀಸು, ಇಂಥ ಒಳ್ಳೆ ಚಾನ್ಸ್ ಇನ್ನೆಲ್ಲಿ ಸಿಕ್ಕುತ್ತೆ ಜಮಾಯಿಸಗರು? ಸರ್, ಇವ್ರು ನೋಡಿದ್ರೆ ಮದ್ವೆ ಆಗೋಲ್ಲ ಅಂತಿದ್ದಾರೆ, ಅವ್ರು ನೋಡಿದ್ರೆ ಒಂಟಿ ಕಾಲ್ ಮೇಲೆ ನಿಂತಿದ್ದಾನೆ. ಈಗ ನೀವೇ ನನ್ನನ್ನು ಕಾಪಾಡ್ಬೇಕು ಸರ್. ನೋಡಮ್ಮ, ಲವರ್ಸ್ ಅಂದ್ಮೇಲೆ ಈ ತರ ಪ್ರಾಬ್ಲಮ್ಗಳು ಇದ್ದದ್ದೆ. ನಾನು ಎಷ್ಟೋ ಪ್ರಾಬ್ಲಮ್ಗಳನ್ನ ಸಾಲ್ವ್ ಮಾಡಿದ್ದೀನಿ, ಮದುವೆನೂ ಮಾಡಿಸಿದ್ದೀನಿ. ಬಟ್ ಸ್ಟಿಲ್ ಐ ಆಮ್ ಬ್ಯಾಚುಲರ್. ಸರ್, ನಿಮ್ಮನ್ನ ನೋಡಿದ್ರೆ ಅಯ್ಯೋ ಅನ್ಸುತ್ತೆ ಸರ್. ಅನ್ಸುತ್ತೆ. ಈ ತರದ ಬಲವಂತದ ಮದುವೆ ಪ್ರಯತ್ನ ಪಟ್ರೆ ಒಬ್ಬೊಬ್ಬರನ್ನು ಒದ್ದು ಒಳಗಡೆ ಹಾಕ್ಬಿಡ್ತೇನೆ. ನೀವು ಬನ್ನಿ ಮೇಡಮ್. ಇಲ್ಲ ಸರ್, ನಾನು ಇವ್ರ ಜೊತೆಲೇ ಬರ್ತೀನಿ. ರೈ ಮಿಸ್ಟರ್, ಈ ಹುಡುಗಿನ ಸೇಫ್ ಆಗಿ ಕರ್ಕೊಂಡು ನಮ್ ಜೀಪ್ ಫಾಲೋ ಮಾಡಿ. ಥ್ಯಾಂಕ್ ಯು ಸರ್. ಎಲ್ಲಿಗೆ ಫಾಲೋ ಮಾಡ್ಬೇಕು? ನನ್ಗೇನ್ ಗೊತ್ತು? ಫಾಲೋ ಮಾಡಿ ಅಂತ ಹೇಳಿದ್ರು, ಫಾಲೋ ಮಾಡಿ. ಸರಿ ಸರಿ, ಬಾ. ಕೂತ್ಕೊಳ್ಳೆ. ಫ್ರೆಂಚ್ ಅಲ್ಲೂ ಬೇಕಲ್ಲ. ಎಲ್ಲ ಒಂದ್ ಕಡೆ ಬಾರೆ. ಬೋಡಾ, ನನ್ನ ಮಕ್ಕಳ ಒಳ್ಳೆ ರೋಲ್ ಕಾಲ. ಬಾರೆ ಬಿತ್ರಿ, ಬಾ, ನಿನಗಿದೆ, ಬಾ. ರೈಟ್. ಲವರ್ಸ್ ಅಂತ ಹೇಳಿದ್ರೆ ಏನ್ ಹಾಗೆ ಮುಖ ನೋಡ್ತಿದ್ದೀರಾ? ಹಾರ ಬದಲಾಯಿಸ್ಕೊಳ್ಳಿ. ವಿಶ್ ಯು ಹ್ಯಾಪಿ ಮ್ಯಾರಿಡ್ ಲೈಫ್. ಥ್ಯಾಂಕ್ ಯು ಸರ್. ಈ ಫೈಲು.
ಯಾಕಯ್ಯ ಅಲ್ಲೇ ನಿಂತ್ಕೊಂಡ್ಬಿಟ್ಟೆ? ಯಾಕೆ ಹಾಗೆ ಮುಖ ನೋಡ್ತಿದ್ಯಾ? ಇವ್ರು ಗೊತ್ತಾ ಸರ್ ನಿಮ್ಗೆ? ಗೊತ್ತಿಲ್ದೆ ಇಲ್ಲಿವರೆಗೂ ಕರ್ಕೊಂಡ್ ಬಂದು ಮದುವೆ ಮಾಡ್ತಿದ್ನಾ? ಇವರಿಬ್ರು ಲವರ್ಸ್ ಅಲ್ಲ ಸರ್, ಇನ್ ಸೆಂಟ್ರಲ್ ರೌಡಿ, ಅವಳು ಸ್ಟೇಟ್ ರಾಣಿ. ಹಂಗಾರೆ ಮೊದ್ಲೊಳಗಾಕು. ಇರು ಗುರು, ಮುಟ್ಟೋದಲ್ಲ ನಮ್ಮ ಹತ್ರ ಇಟ್ಕೋಬೇಡ, ನಾವೇ ಒಳಗೋಗ್ತೀವಿ. ಬರೇ ಸಾಬ್ರೆ, ನಿಮ್ಮಲ್ಲಿರೋದು ಒಂದೇ ಒಂದ್ ಸೆಲ್ಲ? ಹಾ ಹೌದು. ಇಬ್ಬರಿಗೂ? ಹೌದು. ಆಹಾ, ವೆರಿ ಗುಡ್. ಹೇಗೋ ಮದ್ವೆ ಆಗಿದ್ದೀವಿ, ಫಸ್ಟ್ ನೈಟ್ ಇಲ್ಲೇ. ಸ್ವಲ್ಪ ಬಾದಾಮಿ ಹಾಲು ಅರೇಂಜ್ ಮಾಡಿ. ಮೊದ್ಲು ಬೀಗ ಹಾಕಯ್ಯ. ನೋಡ್ ನಿನ್ ಚೆಲ್ಲಾಟ ಎಲ್ಲಿವರೆಗೆ ಬಂತು ನೋಡಿ, ಮದುವೆ ಆದ ಹೊಸದಲ್ಲಿ ಪ್ರಸ್ತ ಯಾವತ್ತೂ ಮಾವನ್ ಮನೇಲೆ ನಡಿಬೇಕು. ಇದು ನಮ್ಮಿಬ್ಬರಿಗೂ ಮಾವನ್ ಮನೆ ಇದ್ದಾಗ ತಾನೆ, ಏನಂತೀರಾ? ಇದು ಕಳ್ರಿರೋ ಸೆಲ್ಲು, ಓದೋರಿರೋ ಬೆಡ್ರೂಮ್ ಅಲ್ಲ. ಇದು ಕಲ್ಲಿನ ಹಾಸಿಗೆ, ಹೂವಿನ ಹಾಸಿಗೆ ಅಲ್ಲ. ರೀ, ನೀವ್ ನನ್ ಜೊತೆಗಿದ್ರೆ ಕಲ್ಲಿನ ಹಾಸಿಗೆನು ಹೂವಿನ ಹಾಸಿಗೆ ಇದ್ದಾಗ. ಐ ಲವ್ ಯು ಸೋ ಮಚ್. ಐ ಲವ್ ಯು ಓನ್ಲಿ ದಿಸ್ ಮಚ್. Oh no, I can make it bigger and bigger and make it and love you.